ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೋಹಿತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇವತ್ತು ಡಿಸೈಡ್ ಮಾಡಿ ಕ್ರಿಕೆಟ್ ಆಡೋಣ ಅಂತ ಅಂದ್ಕೊಂಡ್ವಿ. ಅಂತ ಕ್ರಿಕೆಟ್ ಆಡೋಕ್ಕೆ ಗ್ರೌಂಡಿಗೆ ಬಂದಿದ್ದೀವಿ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಇವಾಗ ಮ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಲಿಂಗರಾಜು ಬಾಲಿಂಗ್ ಮಾಡೋಕ್ಕೆ ಅಂತ ಬರ್ತಾನೆ. ನೋಡಿ, ಬಾಲಿಂಗ್ ಮಾಡ್ತಾನೆ. ಫಸ್ಟ್ ಬಾಲೇ ಸಿಕ್ಸ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಬಾಲ್ ಮತ್ತೆ ಬಾಲಿಂಗ್ ಮಾಡೋಕ್ಕೆ ಬಂದ. ಔಟ್ ಈ ಬಾಲು. ಆಮೇಲೆ ಗೈಸ್, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ವಿ ಸ್ವಲ್ಪ. ನೋಡಿ, ರಾಹುಲ್ ಪಾಪ ಕಾಲು ಎಕ್ಸಲ್ಲ, ಹೈಟ್ ಸಾಕಾಗಲ್ಲ ಅಂತ ಮೇಲೆ ಎದ್ದು ನಿಂತ್ಕೊಂಡು ಫೋಟೋ ತೆಗೆಸ್ಕೊತವನೆ. ನೋಡಿ ಗೈಸ್, ಹುಡುಗನ ಅಯ್ಯಭುಜ ಏನು ರೆಡಿ ಮಾಡೋ ನೋಡಿ. ಮುಂದೆಗಡೆ ಹೆಡ್ಲೈಟ್ ಎಲ್ಲ ಹಾಕೊಂಡು ಫುಲ್ಲು ಗಾಡಿ ಥರ ಮಾಡ್ಕೊಂಡವನೆ. ಅಷ್ಟೇ ಅಲ್ಲ ಗೈಸ್, ಹಿಂದೆಗಡೆ ಕೂಡ ಲೈಟಿಂಗ್ಸ್ ಎಲ್ಲ ಹಾಕೊಂಡವನೆ. ಬ್ರೇಕ್ ಲೈಟ್ಸ್ ಎಲ್ಲ ಬರುತ್ತೆ, ಆ ಥರ ಎಲ್ಲ ಸೆಟ್ ಮಾಡ್ಕೊಂಡವನೆ. ಆದ್ರೆ ಇವ್ರ ತಲೆ ಮೆಚ್ಚಬೇಕು ಗೈಸ್. ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ನಾಷ್ಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹೋಟ್ಲಿಗೆ. ಹಂಗೆ ನಡ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀ ಅಂತೂ ಕ್ಯಾಮ್ರಾಗ ಮುಖಾನೇ ತೋರಿಸಲ್ಲ. ಪುನಿ ರಾಹುಲ್ ಅಭಿ ಗೈಸ್, ಇವಾಗ ಒಂದು ಸ್ವಲ್ಪ ಫನ್ ಮಾಡೋಣ ಅಂತ. ಇದೊಂಥರ ಡು ನಾಟ್ ಲಾಫ್ ಚಾಲೆಂಜು, ಟ್ರೈ ನಾಟ್ ಟು ಲಾಫ್ ಥರ. ಬನ್ನಿ ನೋಡೋಣ. ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಅಭಿ ನೋಡ್ಬಿಟ್ಟು ಹೇಳ ಅಭಿ, ಸಾಕು, ನೀನೇನು ಮಾಡ್ಬೇಡ. ಬೇಡ ಅಂತ ದೂರ ಇದ್ದೀನಿ, ಕೈಯಲ್ಲಾಗಲ್ಲ ಅಂತಲ್ಲ. ಸುಮ್ಮನೆ ನಮ್ಮನ್ನ ಇದ್ರಲ್ಲಿ ಎಳಿಬೇಡಿ, ನಿಮ್ಗೆ ಒಳ್ಳೇದು. ಗೈಸ್, ಆಮೇಲೆ ಹಂಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹಂಗೆ ಸ್ವಲ್ಪ ಎಲ್ಲರೂ ಹೊರಗೆ ಹೋಗೋಣ ಅಂತ ಗಾಡೀಲಿ ಹೋಗ್ತಾ ಇದ್ದೀವಿ. ಎಲ್ಲರೂ ಎಲ್ಲಿಂತ ಗೊತ್ತಿಲ್ಲ, ಸುಮ್ಮನೆ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಇದೆಲ್ಲ ಬಂದ್ವಿ, ಒಂದೊಳ್ಳೆ ಪ್ಲೇಸು ಅಂತ. ನೋಡಿದ್ರೆ ಏನೂ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಮುಂದೆ ಏನಿದೆ ಅಂತ ನೋಡೋಣ ಅಂತ. ಏನೂ ಸಿಗಲಿಲ್ಲ. ನೋಡಿ ಗೈಸ್, ಇರೋದು 3 ಅಡಿ, ಆಡೋದು ನೋಡ್ರಿ. ನೋಡಿ ಇಲ್ಲಿ ದುರಾಂಕಾರ ನೋಡ್ರಿ, ಕಾಲ್ ಮೇಲೆ ಕಾಲು ಹಾಕೊಂಡು. ಗೈಸ್, ಪುನೀತ್ ಇದು ಅವನಿಗೆ ಪಾಪ ಇನ್ನೂ ಗಾಡಿ ಕಲಿತವನೆ, ಓಡ್ಸೋಕೆ ಬರಲ್ಲ. ಆದರೂ ನೋಡಿ ಗಾಡಿ ಎತ್ಕೊಂಡು ಕಿಕ್ ಹೊಡಿಯೋಕೆ ಆಗ್ತಾ ಇಲ್ಲ. ಆದರೂ ಶೋಕಿಗಳು ಗಾಡಿ ಓಡಿಸೋ ಥರ. ಸ್ಟಾರ್ಟ್ ಮಾಡೋಕ್ಕಾಯ್ತಿಲ್ಲ. ಏನ್ ಮಾಡು, ಕ್ಲೀನಾಗಿ ಮಾತಾಡೋಲ್ಲ, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಒಂದು ಗಂಟೆ ಅವನು ಏನೋ ಮೋಹಿತ್ ಏನಾದ್ರು ಹೇಳೋ, ಹಿಂದೆ ತಾನೆ ಬ್ಲಾಗು. ಗೈಸ್ ನೋಡಿ, ನಮ್ಮ ಹುಡುಗ ಪಾಪ ಇವಾಗ ಹೊಸ ಗಾಡಿ ಕಲಿತವನೆ. ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ಶೋಕಿಗಳು ಒಂದು ಓಡಿಸಲ್ವಾ. ನೋಡಿ, ಅಮ್ಮಾಯಕ ಅಂತೆ, ಬಾಯ್ ಬಿಟ್ರೆ ಅಮ್ಮ ಅಕ್ಕ. ಹಾಯ್ ಹಲೋ ನಮಸ್ಕಾರ ಆ ಶಬ್ದನೇ ಕಲ್ತಿಲ್ಲ ಅವರು. ಮಾತೆತ್ತಿದ್ರೆ ಅಮ್ಮ ಅಕ್ಕ ಕಲ್ಚರ್ ಹಂಗೆ ಬಂದ್ಬಿಟ್ಟಿದೆ ಅದು. ಬ್ಲಾಗ್ ಅಡಿಯೋನೆ ಹರ್ಕೋ ನನ್ ಗಂಟ್ಲನ. ಹೇಳ, ಅದ್ರ ಬಗ್ಗೆ ಹೇಳ ಹೇಳ ನೋಡ. ನೋಡಿ ಗೈಸ್, ಇದು ರಾಮದಂಡ ಅಂತ. ಇದ್ರ ಕೆಲಸ ಏನಂತ ಮುಂದೆ ತೋರಿಸ್ತೀನಿ, ಒಂದು ನಿಮಿಷ ಇದೆ. ಬ್ಲಾಗ್ ಮಾಡ್ಕೋ ಬರ್ತೀನಿ ನೋಡೋ. ಎಲ್ಲಿಗೆ ಹೋಯ್ತಾ ಇದೀವಿ ಹೇಳಪ್ಪ. ನಾವೀಗ ದುಬೈಗೆ ಹೋಯ್ತಾ ಇದೀವಿ. ಗೈಸ್, ಆಮೇಲೆ ಮನೆಗೆ ಬಂದೆ, ಅಲ್ಲೆಲ್ಲ ಮುಗಿಸ್ಕೊಂಡೇನೆ. ತಂಗಿ ನೂಡಲ್ಸ್ ಮಾಡಿಕೊಟ್ಲು, ತಿಂತಾ ಇದ್ದೀನಿ ಇವಾಗ. ಗೈಸ್, ಆಮೇಲೆ ನಮ್ಮ ಅಪ್ಪ ಏನೋ ಹೊಟ್ಟೆ ಹಸಿತಾ ಅಂದರು. ಆಯಿತು ಅಂದ್ಬಿಟ್ಟು ಅವ್ರಿಗೆ ಸ್ಯಾಂಡ್ವಿಚ್ ತಂದು ಕೊಡೋಣ ಅಂತ ಬಂದೆ. ಎಲ್ಲ ಆಯಿತು. ಅದಾದಮೇಲೆ ಮತ್ತೆ ನಮ್ಮ ಮನೆಗೆ ಬಂದೆ. ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದ, ಮಾತಾಡಿಸ್ತಾ ಇದ್ದೀನಿ. ನಿನ್ನ ಹೆಸರೇನಪ್ಪ? ಜಸ್ವಿಕು. ಏನು ಮಾಡ್ತಿದ್ಯಾ ನೀನು? ಆಟ ಆಡ್ತಾ ಇದೆಯಾ? ಸ್ಕೂಲ್ಗೆ ಹೋಗಲ್ವಾ ಬೆಳಗ್ಗೆ? ಯಾಕೆ ಇವತ್ತು ಯಾಕೆ ಹೋಗಿಲ್ಲ? ತೀಟೆ ಮಾಡ್ತೀಯಾ? ಯಾಕೆ?
ಹೋಗಲ್ಲ ಬೆಳಗ್ಗೆ ಏನ್ರಲ್ಲಿ ಹೋಗ್ತೀಯಪ್ಪ? ಸ್ಕೂಲ್ ಬಸ್ಸು ಎಲ್ಲಿ ಬರುತ್ತೆ ಸ್ಕೂಲ್ ಬಸ್ಸು? ನಿಂದು ಯಾವಾಗ ತಗೊಂಡೆ? ಈಗ ತಗೊಂಡ? ಏನಂತ? ಹೌದಾ? ಏನು ಓದ್ತಿದ್ಯಾ? ಈಗ ಏನು ಓದ್ತೀಯ ನೀನು? LKG. ಊಟ ಮಾಡ್ದಾ? ಏನು ತಿಂದೆ? ಏನು ತಿಂದೆ ಜಸ್ಸು? ಏನು ತಿಂದೆ? ಊಟ ಏನು ತಿಂದೆ? ಅದೇ ಏನು ತಿಂದೆ? ಬಾಯ್ ಮಾಡು. ಬಾಯ್. ಆಮೇಲೆ ಪರಮಾತ್ಮ ಮೂವಿ ನೋಡ್ತಾ ಇದ್ದೀನಿ, ಫೇವರೆಟ್ ಮೂವಿ ನೋಡಿ. ಹೆಣ್ಮಕ್ಳನ್ನ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೀರಿಯಸ್ ಆಗಿ ಏನಾದ್ರು ಹೇಳಿದ್ರೆ ಮುಖ ತಪ್ಪ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ತಮಾಷೆಗೆ ಏನಾದ್ರು ಮಾಡಿದ್ರೆ ಹೊಟ್ಟೆ ದಪ್ಪ ಮಾಡ್ಕೊತಾರೆ, ಹುಷಾರು. ಪೇಪರ್ ಹೆಸರು ಬರ್ದು ಬಾಪ ಎಲ್ಲ ಶೂನ್ಯ. ಕಾಲೇಜ್ ಗೇಟ್ ಪೂಜೆ ಮಾಡೋದು ಫೇಲ್ ಆದವ್ರ ಪುಣ್ಯ. ಕಾಲೇಜ್ ಗೇಟ್ ಅಲ್ಲಿ ಫೇಲ್ ಆಗಿ ಬಂದವರ ಕಾಪಾಡು ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು ಏನ್ ಮಾಡ್ಲಿ ಚೊಂಬೇಶ್ವರ. ಆಮೇಲೆ ಇನ್ನೊಂದಷ್ಟು ಸೀನ್ಸ್ ಇದೆ ಇದರಲ್ಲಿ, ಮೇಜರ್ ಸೀನ್ಸ್ಗಳಿದೆ ನೋಡಿ. ನಮ್ಮಮ್ಮ ನಾನು ಬೆಳ್ಳಿಗೆ ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ದೆ. ಇನ್ನೂ ಕಂಬ ಕೇಳೋ ಕೆಲಸ ತುಂಬಾ ಇತ್ತು. ಹೇಗೆ ಬಂದ್ಬಿಟ್ಟೆ ನೀನು? ಏನ್ ಗ್ಯಾರಂಟಿ? ಅದಕ್ಕಲ್ಲಿ ತುಂಬಾ ಇಷ್ಟಪಟ್ಟು ಬಂದಿನಿ. ಡೌಟ್ ಇತ್ತು, ಆದ್ರೆ ನಾವು ನಿಮ್ಮನ್ನ ಇಷ್ಟಪಡ್ತೀವಿ, ಅದ್ರಲ್ಲಿ ಡೌಟ್ ಇಲ್ಲ. ನಿಜವಾಗ್ಲೂ ಪರಮಾತ್ಮನಿಗೆ ಆತ್ಮನಿಗೆ ಹೆಣ್ಮರಿ. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ.